ಬಿಗ್ ಬಾಸ್ ಸೀಸನ್ 11 ನೀವು ನೋಡ್ತಿದ್ದೀರಾ, ನಿಮಗೇನು ಅನ್ಸುತ್ತೆ? ನೋಡ್ತಿದ್ದೀರಾ? ಅದು ರಾಂಗ್ ಸೆಂಟೆನ್ಸ್. ನೋಡ್ತಿಲ್ಲ. ನೆಕ್ಸ್ಟ್ ಸೀಸನ್ ಇಂದ ಅವರು ಹೋಸ್ಟ್ ಮಾಡ್ತಾ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ ವಿಷಯ ಕೇಳ್ಬಿಟ್ಟು ತುಂಬಾನೇ ಖುಷಿ ಆಯ್ತು. ಒಳ್ಳೆ ಶೋಗಳನ್ನ ಪ್ರಮೋಟ್ ಮಾಡಬೇಕು ಹೊರತು ಸುದೀಪ್ ಸರ್ ಖಂಡಿತವಾಗ್ಲೂ ಯಾವುದೇ ರೀತಿಯ ಹೊಟ್ಟೆ ಉರಿ ಇಲ್ಲ. ಜಲಸ್ ಪಡೋವಂಥ ಶೋ ಏನಲ್ಲ ಅದು. ಒಳಗಡೆ ಇರೋ ತಿರುಳೆಲ್ಲ ಗೊತ್ತಾದ್ಮೇಲೆ ಅಲ್ಲೂ ಅವ್ರು ಕರೆದಿದ್ರು ಹೋಗ್ತಿರ್ಲಿಲ್ಲ ನಾನು. ತೆಲುಗಲ್ಲಿ ಯಾರೋ ಒಬ್ರು ಫೇಮಸ್ ಆಗಿ ಬಂದಿರುವಂತಹ ವ್ಯಕ್ತಿ ಪಕ್ಕ ಅವರು ಕಂಟೆಸ್ಟೆಂಟ್ಸ್, ಬಿಗ್ ಬಾಸ್ ಕಂಟೆಸ್ಟೆಂಟ್. ಈಗ ರಜತ್ ಹಿಂಗ್ ಮಾತಾಡ್ತಾರೆ ಅಂತ ಜನ ಹೇಳ್ತಿದ್ದಾರೆ. ಅವ್ನ ಆಚೆ ಕಡೆ ಹೆಂಗೆ ಮಾತಾಡ್ತಾನೋ ಹಂಗೆ ಅಲ್ಲೂ ಮಾತಾಡ್ತಿದ್ದಾರೆ. ಸೊ ನಿಮಗೆ ಲಾಯರ್ ಜಗದೀಶ್ ಬಗ್ಗೆ ಏನು ಒಪಿನಿಯನ್ ಇದೆ? ನಾನು ಟ್ರೆಂಡಿಂಗ್ ಅಲ್ಲಿ ಇರಬೇಕು ಅನ್ನೋದು ಬಂದ್ಬಿಟ್ಟಿದೆ ಅವರಿಗೆ. ನೋಡುಗರು ಏನ್ ಹಾಗಾದ್ರೆ ನೋಡುಗರನ್ನ ಮಂಗ ಮಾಡೋ ಕಾರ್ಯಕ್ರಮನ ಹೇಗೆ? ಸೊ ಜನಗಳು ವೀಕ್ ಮೈಂಡ್ ಸೆಟ್ ಅವ್ರಿಗೆ ಒಂದು ಬಂಡವಾಳ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಧ್ಯಂತರ ಬೇಲ್ನಿಂದ ಆಚೆ ಬಂದಿದ್ದಾರೆ. ಸೊ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಇವಾಗ ನಿಮಗೆ ಅಂತ? ಡೆವಿಲ್ ಶೂಟ್ ಮತ್ತೆ ಶುರುವಾಗಬೇಕು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಈಗಾಗಲೇ 50 ದಿನಗಳನ್ನ ದಾಟಿ ದಾಪುಗಾಲಿಡ್ತಾ ಸಾಕ್ತಾ ಇದೆ. ಸದ್ಯಕ್ಕೆ ನಮ್ಮ ಜೊತೆಗೆ ಚಿತ್ರಲ್ ರಂಗಸ್ವಾಮಿ ಅವರು ಇದ್ದಾರೆ. ಸೊ ಅವರು ಈ ಸೀಸನ್ನ ನೋಡ್ತಾ ಇದ್ದಾರೆ. ಅವರ ಥಾಟ್ಸ್ ಏನು? ಹಾಗೇನೆ ಸುದೀಪ್ ಅವರು ಈಗಾಗಲೇ ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಸೀಸನ್ ಇಂದ. ಅದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅದೆಲ್ಲದ್ರ ಬಗ್ಗೆ ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗೋಣ ಬನ್ನಿ. ಮೇಡಮ್ ನಮಸ್ತೆ. ಫಸ್ಟ್ಲಿ ಹೆಂಗಿದ್ದೀರಾ? ಸೂಪರ್ ಆಗಿದ್ದೀನಿ, ಸಖತ್ತಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಬಿಗ್ ಬಾಸ್ ಸೀಸನ್ 11 50 ದಿನಗಳನ್ನ ದಾಟಿದೆ ಆಲ್ರೆಡಿ. ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಇಲ್ಲಿ ತನಕ 3 ಜನ ಬಂದಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ನಮಗೆ ತೆಲುಗಲ್ಲಿ ಯಾರೋ ಒಬ್ರು ಫೇಮಸ್ ಆಗಿ ಬಂದಿರುವಂತಹ ವ್ಯಕ್ತಿ ಈಗ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಪಡ್ಕೊಂಡಿದ್ದಾರೆ ಕನ್ನಡದಲ್ಲಿ. ಬಟ್ ನಮ್ಮಲ್ಲೇ ಒಬ್ರು ಆಲ್ರೆಡಿ ಏಬಲ್ ಆಗಿದ್ದಂತಹ ಪೊಟೆನ್ಷಿಯಲ್ ಇದ್ದಂತಹ ಒಬ್ರು ಆರ್ಟಿಸ್ಟ್ನ ಯಾಕೆ ತಗೊಳ್ಬಾರ್ದಿತ್ತು ಅನ್ನುವಂತಹ ಪ್ರಶ್ನೆ ಅಂತೂ ಬಂದಿದೆ ನಮಗೆ. ಸೊ ನಿಮ್ಮನ್ನೇ ಮತ್ತೆ ಕರಿಬೋದಿತ್ತಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ಇನ್ಫ್ಯಾಕ್ಟ್ ಆದಂತಹ ಒಂದು ಅಚಾತುರ್ಯಕ್ಕೆ ಸುದೀಪ್ ಅವರು ಪ್ರೆಸ್ ಮೀಟ್ ಅಲ್ಲಿ ಒಂದು ಸೂಕ್ಷ್ಮವಾಗಿ ಸಾರಿ ಕೂಡ ಕೇಳಿದ್ದಾರೆ. ಬಟ್ ಆ ಒಂದು ಸಾರಿ ಬದಲು ಈ ರೀತಿ ಅವಕಾಶ ಕೊಡಬಹುದಿತ್ತು ಅಂತ ಎಲ್ಲೊಂದ್ ಕಡೆ ನನಗೆ ಅನ್ನಿಸ್ತು. ಸೊ ಈಗ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ನಿಮ್ಮ ಒಪಿನಿಯನ್? ಫಸ್ಟ್ ಆಫ್ ಆಲ್ ನನ್ನ ಆಡಿಯನ್ಸ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಎಷ್ಟೊಂದು ಜನದ ಮೈಂಡಲ್ಲಿ ಇವಾಗ ಈ ವಿಡಿಯೋ ನೋಡ್ತಿದ್ರೆ ಓಡ್ತಿರುತ್ತೆ, ಮತ್ತೆ ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತಾರಪ್ಪ ಅಂತ. ಬಟ್ ಏನಾಗುತ್ತೆ, ಕೆಲವೊಂದು ಪ್ರತಿಷ್ಠಿತ ಚಾನಲ್ಗಳಿಗೆ, ಫಾರ್ ಎಕ್ಸಾಂಪಲ್ ಇವಾಗ ಡಿಜಿಟಲ್ ನ್ಯಾಷನಲ್ ಟಿವಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಚಾನಲ್ ಆಗಿರ್ಬೋದು, ಅವರು ಪ್ರಶ್ನೆ ಮಾಡಿದಾಗ ಉತ್ತರಿಸುವಂಥ ಜಾಗದಲ್ಲಿ ನಾವಿದ್ದೀವಿ. ಬಿಕಾಸ್ ಪಬ್ಲಿಕ್ ಫಿಗರ್ಗಳಾಗಿರೋದ್ರಿಂದ ಅಥವಾ ಒಂದಷ್ಟು ಕಾಣಿಸ್ಕೊಂಡಿರೋದ್ರಿಂದ ಆಚೆ ಕಡೆಗೆ ನೀವು ಕೇಳಿದಂಥ ಪ್ರಶ್ನೆಗೆ ನಾನು ಉತ್ತರ ಕೊಡಲೇಬೇಕಾಗತ್ತೆ. ಸೊ ನೀವು ಬಿಗ್ ಬಾಸ್ ಬಗ್ಗೆ ಕೇಳಿದಾಗ ನಾನು ಅದ್ರ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಸೊ ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರೆ, ನೀವು ಹೇಳಿದ್ರಿ ಪ್ರೆಸ್ ಮೀಟಲ್ಲಿ ಅವರು ಸಾರಿ ಕೇಳಿದಾರೆ ಅಂತ. ಅದಕ್ಕೆ ನಂಗೆ ತುಂಬಾನೇ ಕೃತಜ್ಞತೆ ಇದೆ ಆ್ಯಂಡ್ ತುಂಬಾನೇ ಗ್ರೇಟ್ ಫೀಲ್ ಆಯಿತು. ಅಟ್ಲೀಸ್ಟ್ ಅದೊಂದು ಸೆಂಟೆನ್ಸ್ ಬಂತಲ್ಲ ಅಂತ. ಬಟ್ ಅದ್ರ ಜೊತೆ ಇನ್ನೊಂದು ಸೆಂಟೆನ್ಸ್ನ ಅವ್ರು ಆ್ಯಡ್ ಮಾಡಿದ್ರು, ಎಲ್ಲ ಗೊತ್ತಿದ್ದು ಬಂದು ಕಾರ್ಯಕ್ರಮದ ಬಗ್ಗೆ ಮಾತಾಡೋದು ತಪ್ಪು ಅಂತ. ಆದರೆ ನಮ್ಗೆ ಯಾವುದೂ ಗೊತ್ತಿರಲಿಲ್ಲ ಅನ್ನೋದು ಪಾಪ ಅವ್ರಿಗೆ ಗೊತ್ತಿರಲ್ಲ ಪಾಪ. ಬಿಕಾಸ್ ಸುದೀಪ್ ಸರ್ ಅವರ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ ಇದರಲ್ಲಿ. ಸೊ ಹಾಗಾಗಿ ಅವ್ರನ್ನ ನಾವು ದೂರೋದಕ್ಕೂ ಆಗಲ್ಲ ಅಥವಾ ಅವ್ರ ಬಗ್ಗೆ ಮಾತಾಡೋದಕ್ಕೂ ಆಗಲ್ಲ. ಸೊ ಅವ್ರಿಗೆ ಗೊತ್ತಿರಲಿಲ್ಲ, ನಮ್ಗೇನು ಗೊತ್ತಿಲ್ಲ ಅಂತ. ಇನ್ಫ್ಯಾಕ್ಟ್ ನಮ್ಗೇನು ಗೊತ್ತೇ ಇರಲಿಲ್ಲ. ನಮಗೆ ಟೆಲಿಕಾಸ್ಟ್ ಆಗುತ್ತೆ ಅಂತಲೂ ಹೇಳಿರಲಿಲ್ಲ, ಅಥವಾ ವೋಟಿಂಗ್ ಇರುತ್ತೆ ಅಂತ ಹೇಳಿದ್ರು. ಬಟ್ ವೋಟಿಂಗ್ಗೆ ಬರೀ 15 ಜನ ಜೂನಿಯರ್ ಆರ್ಟಿಸ್ಟ್ ಕೂತಿರ್ತಾರೆ ಅಂತ ಹೇಳಿರಲಿಲ್ಲ, ಅಥವಾ ಅಲ್ಲಿದ್ದಂಥ ರಿಮೋಟಿಂದ ಪರ್ಸೆಂಟೇಜ್ ಬರಲ್ಲ, ನಾವೊಂದು ಪರ್ಸೆಂಟೇಜ್ನ ಫಿಕ್ಸ್ ಮಾಡ್ತೀವಿ ಅನ್ನೋದನ್ನ ಹೇಳಿರಲಿಲ್ಲ. ಸೊ ಇದೆಲ್ಲ ಎಷ್ಟು ನಾನು ಆಚೆ ಕಡೆಗೆ ಬಾಯಿ ಬಡ್ಕೊಂಡ್ರು ಅದು ಜನಕ್ಕೆ ರಿಯಲ್ ಅಂತ ಫೀಲ್ ಆಗಲ್ಲ. ಸೊ ಅಷ್ಟೇ, ಇನ್ನೇನು ಹೇಳೋದು ಇಷ್ಟ ಇಲ್ಲ ನನಗೆ. ಆ್ಯಂಡ್ ನೀವು ಹೇಳಿದ್ರಿ ಸಾರಿ ಹೇಳಿದ್ರು, ಓಕೆ, ಅದ್ರ ಜೊತೆ ಕರಿಬೋದಿತ್ತಲ್ಲ ಇವಾಗ ಅಂತ. ಖಂಡಿತವಾಗ್ಲೂ ಅವ್ರು ಕರೆದಿದ್ರು ಹೋಗ್ತಿರ್ಲಿಲ್ಲ ನಾನು. ವೈ? ಬಿಕಾಸ್ ನನಗೆ ಏನು ಅನಿಸಿದೆ ಅಂತಂದರೆ, ಅದ್ರ ಒಳಗಡೆ ಇರೋ ತಿರುಳೆಲ್ಲ ಗೊತ್ತಾದ್ಮೇಲೆ ಸ್ವಲ್ಪ ಜಾಸ್ತಿ ಮೆಚುರಿಟಿ ಬಂದಿದೆ ನನಗೆ. ಅಲ್ಲಿಗೆ ನಾವು ಡಿಸರ್ವಿಂಗ್ ಅಲ್ಲ, ಆ ಒಂದು ಪ್ಲ್ಯಾಟ್ಫಾರ್ಮ್ಗೆ ಡಿಸರ್ವಿಂಗ್ ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿಗೆ ಜಾಸ್ತಿ ಗಿಮಿಕ್ ಮಾಡೋರು ಬೇಕು, ತುಂಬ ನಾಟಕ ಆಡೋರು ಬೇಕು, ಆ್ಯಂಡ್ ಸೇಫ್ ಆಗಿ ಪ್ಲೇ ಮಾಡೋವಂಥವ್ರು ಬೇಕು. ರಿಯಲ್ ಆಗಿ ಮಾತಾಡೋ ಅಂಥವ್ರು ಏನಾದರೂ ಅದ್ರ ಒಳಗಡೆ ಹೋದರೆ ಊಟ ಆಗ್ತಾರೆ ಅಥವಾ ಪೊಪೆಟ್ ಆಗ್ತಾರೆ. ಅಂದರೆ ಒಂದಷ್ಟು ದಿನ TRPನ ಗಿಟ್ಟಿಸ್ಕೊಳ್ಳೋದಕ್ಕೆ ಅವರೊಂದು ಪಾನ್ ಆಗ್ತಾರೆ ಅಷ್ಟೇ ಹೊರತು ಇನ್ನೇನೂ ಆಗಿರಲಿಲ್ಲ. ನಾನು ಹೋಗಿದ್ರೂ ಕೂಡ ಒಳಗೆ ನಾನು ಈ ರೀತಿ ಎಷ್ಟೊಂದು ಜನ ನನ್ನ ಕಮೆಂಟ್ ಸೆಕ್ಷನಲ್ಲಿ ಈಗಲೂ ಕೂಡ ನನ್ನ ಜನರಲ್ ಒಪಿನಿಯನ್ನ ಹಾಕೋದಕ್ಕೆ ಬಿಡೋದೇ ಇಲ್ಲ ಬಿಗ್ ಬಾಸ್ ಬಗ್ಗೆ. ವೈ? ಬಿಕಾಸ್ ಮಾತಾಡ್ಕೊಂಡು ಬರ್ತಾರೆ, ನೀವು ಹೋಗ್ಲಿಲ್ಲ ಅಂತ ಹೊಟ್ಟೆ ಊರಿಗೆ ಮಾತಾಡ್ತಿದ್ದೀರಾ ಹಂಗೆ ಹಿಂಗೆ ಅಂತ. ಖಂಡಿತವಾಗ್ಲೂ ಯಾವುದೇ ರೀತಿಯ ಹೊಟ್ಟೆ ಊರಿ ಇಲ್ಲ. ಜಲಸ್ ಪಡೋವಂಥ ಶೋ ಏನಲ್ಲ ಅದು. ಒಲಿಂಪಿಕ್ಸ್ ಅಂತೂ ಅಲ್ಲ ಅಲ್ವಾ? ಒಲಿಂಪಿಕ್ಸ್ ಎಲ್ಲದಕ್ಕಿಂತ ಮೇಲದು. ಸೊ ಈಗಿನ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ನಮ್ಮ 2024 ಒಲಿಂಪಿಕ್ಸ್ಗೆ ನಮ್ಮ ಕರ್ನಾಟಕದಿಂದ ಅಥವಾ ಭಾರತದಿಂದ ಯಾರ್ಯಾರು ಹೋದ್ರು ಅನ್ನೋರ ಹೆಸರು ಗೊತ್ತಿರಲ್ಲ. ಅದೇ ವೈಲ್ಡ್ ಕಾರ್ಡ್ಗೆ ಯಾರು ಹೋದ್ರು, ಕಂಟೆಸ್ಟೆಂಟ್ಸ್ ಯಾರು, ಇದು ಗೊತ್ತಿರುತ್ತೆ. ಸೊ ಆ ರೀತಿ ಆಗ್ಬಿಟ್ಟಿದ್ದಾರೆ ಯಂಗ್ಸ್ಟರ್ಸು.
ಗೊತ್ತಿಲ್ಲ, ನನ್ನ ಅದನ್ನ ಮೀರಿದ ಮೆಚುರಿಟಿ ಇದೆ. ಸೊ ಹಂಗಾಗಿ ನಾನು ಇದ್ರ ಬಗ್ಗೆ ಏನು ಮಾತಾಡೋದಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ನೀವು ಹೇಳಿದ್ರಿ ಶೋಭಾ ಶೆಟ್ಟಿ ಅನ್ನೋರು ಬಂದಿದ್ದಾರೆ ವೈಲ್ಡ್ ಕಾರ್ಡಲ್ಲಿ ಅಂತ. ಪಕ್ಕ ಅವರು ಕಂಟೆಸ್ಟೆಂಟ್ಸ್, ಬಿಗ್ ಬಾಸ್ ಕಂಟೆಸ್ಟೆಂಟೇ. ಬಿಗ್ ಬಾಸ್ಗೆ ಎಂಥವ್ರು ಬೇಕು ಅಂದರೆ ಜೋರಾಗಿ ಮಾತಾಡೋರು ಬೇಕು, ರಿಯಲ್ ಆಗಿರೋರನ್ನ ಯೂಸ್ ಆಗ್ತಾರೆ, ಆ್ಯಂಡ್ ಜಗಳಾಡೋರು ಬೇಕು. ಸೊ ಸುಮ್ಮನೆ ಜಗಳಾಡೋರು ಬೇಕು, ಅದು ಕಷ್ಟ ನಮಗೆ. ಮೋಸ್ಟ್ಲಿ ನಾನು ಹೋಗಿದ್ರು ಅಷ್ಟೇ, ನಾನು ಡೈರೆಕ್ಟಾಗಿ ಮಾತಾಡೋದ್ರಿಂದ ಯಾವುದೇ ರೀತಿ ಬೇರೆಯವರು ಆಡೋ ಡ್ರಾಮಾನ ತಡ್ಕೊಳ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ದಿನ ಅವ್ರಿಗೆ ಯೂಸ್ ಆಗ್ತಿದ್ದೆ. ಸೊ ಗುಡ್ ದಟ್ ಐ ಡಿಂಟ್ ಗೋ. ನಾನು ಹೋಗದೇ ಇರೋದು ನಂಗೆ ತುಂಬಾ ಒಳ್ಳೇದಾಯಿತು. ಬಿಕಾಸ್ ನನ್ನ ಇಮೇಜ್ನ ಯಾವುದೋ ಒಂದು ಎಡಿಟರ್ ಕೈಗೆ ಕೊಟ್ಬಿಟ್ಟು ಪೊಪೇಟ್ ಆಗಕ್ಕೆ ನಂಗೆ ಇಷ್ಟ ಇಲ್ಲ. ಎಸ್, ಇನ್ನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ಶೋಭಾ ಶೆಟ್ಟಿ ಅವರು ಬಂದರು, ಮತ್ತೆ ಈಗ ರಜತ್ ಅವ್ರು ಬಂದಿದ್ದಾರೆ, ರಜತ್ ಬುಜ್ಜಿ ಅವರು ಇದ್ದಾರೆ, ಪ್ಲಸ್ ಅದಕ್ಕಿಂತ ಮೊದಲು ಹನುಮಂತ ಅವರು ಬಂದರು. ಸೊ ನಿಮಗೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಅಥವಾ ಓವರ್ ಆಲ್ ಬಿಗ್ ಬಾಸ್ ಸೀಸನ್ 11 ಬಗ್ಗೆ ಏನ್ ಅನ್ಸುತ್ತೆ ಅಂತ? ಬುಜ್ಜಿ ಬಗ್ಗೆ ಹೇಳಬೇಕು, ರಜತ್ ಬಗ್ಗೆ ಎಲ್ಲರೂ ಇವಾಗ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಏನು ಹಂಗೆ ಮಾತಾಡ್ತಾರೋ ಅವರು, ಹಂಗೆ ಮಾತಾಡ್ತಾರೆ, ಅಯ್ಯಯ್ಯೋ ತುಂಬ ಇದಾಗಿ ಮಾತಾಡ್ತಾರೆ ಅಂತ. ನನಗೆ ಜನಗಳ ಮೈಂಡ್ಸೆಟ್ ಅರ್ಥ ಆಗ್ತಿಲ್ಲ. ಬಿಗ್ ಬಾಸು ರಿಯಾಲಿಟಿ ಶೋ ಅಲ್ವಾ, ಬಟ್ ಆಚೆ ಕಡೆ ಯಾರು ರಿಯಲ್ ಆಗಿರ್ತಾರೋ ಅವ್ರು ಹಂಗೆ ರಿಯಲ್ ಆಗಿ ಅಲ್ಲಿದ್ರೆ ಅದನ್ನ ನೆಗೆಟಿವ್ ಆಗಿ ತಗೋತೀರಾ ಯಾಕೆ? ಇವಾಗ ರಜತ್ ಆಚೆ ಕಡೆ ಇರೋದು ಹಾಗೇನೆ, ಅದೇ ರೀತಿ ಅವ್ರು ಮಾತಾಡೋದು, ರಫಾಗೆ ಮಾತಾಡೋದು ಅವರು, ಅದೇ ರೀತಿ ರೂಢಾಗಿ ಮಾತಾಡ್ತಾರೆ. ಈಗ ರಿಯಾಲಿಟಿ ಶೋ ಅಲ್ಲಿ ರಿಯಲ್ ಆಗಿರೋರ್ನ ನೆಗೆಟಿವ್ ಆಗಿ ಯಾಕೆ ತಗೊಂತೀರಾ? ದೆನ್ ಅದನ್ನ ನೆಗೆಟಿವ್ ಆಗಿ ತಗೊಂಡು ಅವ್ರನ್ನ ಗೆಲ್ಸೋದೂ ಇಲ್ಲ. ಅವರು ಯಾರೋ ಫೇಕ್ ಆಗಿದ್ದವ್ರನ್ನ ಗೆಲ್ಲಿಸ್ತಾರೆ. ದೆನ್ ಹೌ ಕಮ್ ಇಟ್ ಇಸ್ ಅ ರಿಯಾಲಿಟಿ ಶೋ? ಇವಾಗ ರಜತ್ ಹಂಗ್ ಮಾತಾಡದೆ ಡ್ರಾಮಾ ಮಾಡ್ಕೊಂಡು ಒಂದು ನಯ ವಿನಯದಿಂದ ಒಂದು ಮುಖವಾಡನ ಹಾಕೊಂಡು ಮಾತಾಡ್ಬೋದಲ್ಲ. ಇವನ್ ವಿನಯ್ ಕೇಸಲ್ಲೂ ಹಾಗೆ ಆಯ್ತು. ವಿನಯ್ ಅವರು ತುಂಬಾ ನೆಗೆಟಿವ್ ಆಗಿ ತೋರಿಸಿದ್ರು. ರಿಯಲ್ ಆಗಿರೋರ್ನ ನಾನು ನೋಡಿರೋದ್ ಪ್ರಕಾರ ಆ ಶೋ ಅಲ್ಲಿ ರಿಯಲ್ ಆಗಿ ಯಾರು ಮಾತಾಡ್ತಾರೆ, ಡೈರೆಕ್ಟ್ ಫಾರ್ವರ್ಡ್ ಆಗಿ ಯಾರು ಮಾತಾಡ್ತಾರೆ, ಅವ್ರನ್ನ ನೆಗೆಟಿವ್ ಆಗಿ ಪೊಟ್ರೆ ಮಾಡ್ತಾರೆ. ಅವ್ರು ಯಾವ ರೀತಿ ಪೊಟ್ರೆ ಮಾಡ್ತಾರೆ ಅಂದ್ರೆ ಜನಗಳ ತಲೆಯಲ್ಲಿ ಹಂಗೆ ಕೂತ್ಕೊಳ್ಳುತ್ತೆ, ಇವ್ರು ನೆಗೆಟಿವ್ ಅಂತ. ಈಗ ರಜತ್ ಹಿಂಗ್ ಮಾತಾಡ್ತಾರೆ ಅಂತ ಜನ ಹೇಳ್ತಿದ್ದಾರೆ. ಅವ್ನ ಆಚೆ ಕಡೆ ಹೆಂಗೆ ಮಾತಾಡ್ತಾನೋ ಹಂಗೆ ಅಲ್ಲೂ ಮಾತಾಡ್ತಿದ್ದಾನೆ. ಹಂಗಂದ್ರೆ ರಿಯಲ್ ಆಗಿದ್ದಾನೆ ಅಂತ ಅರ್ಥ. ಯು ಶುಡ್ ಫೀಲ್ ಗುಡ್ ಅಬೌಟ್ ಇಟ್, ಬಿಕಾಸ್ ರಿಯಲ್ ಆಗಿದ್ದಾನೆ ಒಬ್ಬ ಕಂಟೆಸ್ಟೆಂಟ್ ಅಂತ ರಿಯಾಲಿಟಿ ಶೋ ಅಲ್ಲಿ. ಹಂಗಂದ್ರೆ ಅವನು ಮುಖವಾಡ ಹಾಕೊಂಡು ಮಾತಾಡ್ಬೇಕಾ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ. ಬಟ್ ಬುಜ್ಜಿ ಹೋಗಿದ್ದು ನನಗೇನು ಅನಿಸ್ತು ಅಂತಂದ್ರೆ, ವೈಲ್ಡ್ ಕಾರ್ಡ್ ಹೋದವರು ಗೆದ್ದಿದ್ದಾರೆ ಅನ್ನೋ ಒಂದು ಇತಿಹಾಸನೇ ಇಲ್ಲ ನಮ್ಮ ಕನ್ನಡದಲ್ಲಿ. ಸೊ ಹಾಗಾಗಿ ಬುಜ್ಜಿ ಹೋಗ್ಬಾರ್ದಿತ್ತು ಅಂತ ನನ್ನ ಒಂದು ಅನಿಸಿಕೆ. ಹೋಗಿದ್ರಿಂದ ಅವ್ನಿಗೆ ಯೂಸ್ ಮಾಡ್ಕೋತಾರೆ ಅಂತ ನನ್ಗನ್ಸ್ತದೆ. ಇನ್ನು ಆಕ್ಚುಲಿ ಲಾಯರ್ ಜಗದೀಶ್ ಬಿಗ್ ಬಾಸ್ ಸೀಸನ್ 11 ಸಿಕ್ಕಾಬಟ್ಟೆ ಸದ್ದು ಮಾಡಿದಂತಹ ವ್ಯಕ್ತಿ. ಓಕೆ, ಫಸ್ಟ್ಲಿ ಈ ವ್ಯಕ್ತಿ ಇರೋದೇ ಹಾಗೆ ಅಂತ ಅನ್ನಿಸ್ತಾ ಇತ್ತು. ಕಂಟೆಂಟ್ಗೋಸ್ಕರ ಏನು ಮಾಡ್ತಿಲ್ಲ, ಈ ವ್ಯಕ್ತಿ ಇರೋದೇ ಹಿಂಗೆ, ಅದರಿಂದ ಕಂಟೆಂಟ್ ಕ್ರಿಯೇಟ್ ಆಗ್ತಿದೆ ಅಂತ ಅನ್ನಿಸ್ತಿತ್ತು. ಬಟ್ ಯಾವಾಗ ಅವ್ರು ಹೊರಗಡೆ ಬಂದ್ರು, ಅವ್ರು ಹೊರಗಡೆ ಆಡ್ತಾ ಇರುವಂತಹ ಕೆಲವೊಂದಷ್ಟು ಮಾತುಗಳು ಅದೆಲ್ಲ ನೋಡುವಾಗ ಅವ್ರ ಕಂಟೆಂಟ್ ಅಂದ್ರೆ ಎಲ್ಲಿ ಒಂದು ಟ್ರೆಂಡಿಂಗ್ ಏನು ಟಾಪಿಕ್ ಇರುತ್ತೋ ಅದ್ರ ಜೊತೆಗೆ ಅವ್ರು ಅಸೋಸಿಯೇಟ್ ಆಗ್ತಾರೆ. ಸುಮ್ಮನೆ ಏನೋ ಬೇಕಾಬಿಟ್ಟು ಏನಾದರೂ ಒಂದು ಹೇಳಿಕೆಗಳನ್ನ ಕೊಡುವಂಥದ್ದು ಅದೇ ಜಾಸ್ತಿ ಕಾಣಿಸ್ತಾ ಇದೆ, ಜೆನ್ಯೂನಿಟಿ ಕಾಣಿಸ್ತಾ ಇಲ್ಲ ಅಂತ ಇವಾಗ ಅಭಿಪ್ರಾಯಗಳು ಬರ್ತಾ ಇದೆ. ಸೊ ನಿಮಗೆ ಲಾಯರ್ ಜಗದೀಶ್ ಬಗ್ಗೆ ಏನು ಒಪಿನಿಯನ್ ಇದೆ? ಲಾಯರ್ ಜಗದೀಶ್ ಅವ್ರದ್ದು ನಾನು ಫಸ್ಟ್ ವಿಡಿಯೋ ನೋಡಿದ್ದು ಡಿ-ಬಾಸ್ ಅವ್ರ ಬಗ್ಗೆ ಮಾತಾಡಿದ್ದನ್ನ. ಸೊ ಅವಾಗ ನನ್ಗೆ ಖುಷಿ ಆಗಿತ್ತು, ಓಕೆ ಯಾರೋ ಒಬ್ರು ವಾಯ್ಸ್ ರೈಸ್ ಮಾಡ್ತಿದ್ದಾರೆ, ಅಟ್ಲೀಸ್ಟ್ ಗಟ್ಸ್ ಇದೆ ಮಾತಾಡೋದಕ್ಕೆ ಯಾರಿಗೋ ಅಂತ. ಬಟ್ ಅದಾದ್ಮೇಲೆ ಅವರು ಬಿಗ್ ಬಾಸ್ ಫಸ್ಟ್ ಆಫ್ ಆಲ್ ಅವ್ರ ಜಿನ್ಯೂನಿಟಿ ಇದ್ದಿದ್ರೆ ಬಿಗ್ ಬಾಸ್ಗೆ ಹೋಗ್ತಾನೆ ಇರಲಿಲ್ಲ ಅಲ್ವಾ. ಅದು ಅವ್ರಿಗೆ ಗೊತ್ತಿರ್ತಿತ್ತು ಯಾವ ರೀತಿಯ ಶೋ ಇದು ಅಂತ, ಹೋಗ್ತಾನೆ ಇರಲಿಲ್ಲ. ಇಫ್ ಈ ಸೋ ಮೆಚ್ಯೂರ್ಡ್, ನೋಡಿ ನನಗಿರೋ ಮೆಚ್ಯೂರಿಟಿ ಅವ್ರಿಗಿಲ್ಲ, ಹೋಗ್ತಾನೆ ಇರಲಿಲ್ಲ ಅಂತ ಶೋಗೆ ಒಂದು ಲಾಯರ್ ಆಗಿ. ಹೋದ್ರು ಬಂದ್ರು ಎಲ್ಲ ಓಕೆ. ಬಟ್ ಇವಾಗ ಅವರು ಪ್ರತಿಯೊಂದು ವಿಡಿಯೋದಲ್ಲೂ ಅವರು ಮಾಡ್ತಿರೋಂಥ ಮಾತುಗಳಾಗಿರ್ಬೋದು, ಯಾವುದೋ ಒಂದು ವಿಡಿಯೋದಲ್ಲಿ ಬರ್ತಾರೆ, ನನ್ ಕಿಸ್ ಕೊಡೋಕ್ಕೆ ಬರ್ತಿರ್ಲಿಲ್ಲ, ನನ್ನ ಹೆಂಡತಿ ಹೇಳ್ಕೊಟ್ಲು, ಸ್ವಲ್ಪ ದಿನ ಮದುವೆ ಆದ್ಮೇಲೆ ನಂದು ಆಗೇ ಇರಲಿಲ್ಲ, ಆಮೇಲೆ ಹೆಂಗೋ ಆಗೋಯ್ತು. ದಿಸ್ ಇಸ್ ನಾಟ್ ದ ಟಾಪಿಕ್. ಒಂದು ಲಾಯರ್ ಆಗಿ ಅಥವಾ ಒಂದು ರೆಸ್ಪಾನ್ಸಿಬಲ್ ಹ್ಯೂಮನ್ ಬೀಯಿಂಗ್ ಆಗಿ ಅಷ್ಟು ದೊಡ್ಡವರಾಗಿ ಇನ್ನೊಂದು ವಿಡಿಯೋದಲ್ಲಿ ಈ ರೀತಿ ಮಾತಾಡ್ತೀಯ ಅಂದ್ರೆ ಗೊತ್ತಿಲ್ಲ ನನಗೆ ಅವ್ರಿಗೆ ಏನು ಹೇಳಬೇಕಂತ. ಆ್ಯಂಡ್ ಇನ್ನೊಂದು ಎಲ್ಲಿ ಹೋದ್ರೂ ಡಿ-ಬಾಸ್ ಬಗ್ಗೆ ಮಾತಾಡ್ತಾರೆ, ಆ್ಯಂಡ್ ಅದು ಅವಶ್ಯಕತೆ ಇಲ್ಲ. ನನಗೆ ಏನು ಬೇಜಾರಂದ್ರೆ ಎಷ್ಟೊಂದು ಜನ ಡಿ-ಬಾಸ್ ಬಗ್ಗೆ ಮಾತಾಡ್ತಿದಾರಲ್ವಾ, ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಬಿಟ್ಬಿಡಿ ಅಂತ ನಾನು ಹೇಳ್ತಿರೋದು. ಬಿಟ್ಬಿಡಿ, ಅವ್ರ ಪಾಡಿಗೆ ಅವ್ರು ಇರ್ಲಿ, ನೀವೇನಕ್ಕೆ ಮಾತಾಡ್ತಿದ್ದೀರಾ? ಆ್ಯಂಡ್ ಜಗದೀಶ್ ಅವ್ರು ಮಾತಾಡೋದಂತೂ ಎಲ್ಲ ಅವಾಗ ಏನು ಟಾಪಿಕ್ ಟ್ರೆಂಡಿಂಗ್ ಇರುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಆ ವ್ಯಕ್ತಿ ಒಂದು ತೂಕ ಇರಬೇಕು ವ್ಯಕ್ತಿಗೆ, ಆಯ್ತಾ? ಮಾತಾಡ್ಬೇಕಾದ್ರೆ ತೂಕ ಇರಬೇಕು. ಅದು ಬಿಟ್ಬಿಟ್ಟು ಕಿಸ್ ಬಗ್ಗೆ, ಹನಿಮೂನ್ ಬಗ್ಗೆ, ನಾಯಿ ಬಗ್ಗೆ ಇಷ್ಟು ಲಕ್ಷ ಖರ್ಚು ಮಾಡ್ತೀನಿ, ಹೆಲಿಕಾಪ್ಟರು, ಸಿಲ್ಲಿ ಅಂತ ಅನ್ಸಲ್ವಾ? ನಿಜವಾಗ್ಲೂ ನನಗೇನು ಅನ್ಸುತ್ತೆ ಅಂತಂದ್ರೆ ಇರೋ ತೂಕನೂ ಕಳ್ಕೊತಾ ಇದಾರೆ ಅವರು ಅಂತ ಅನ್ಸ್ತದೆ ಮಾತಲ್ಲಿ. ಅದೇ ನೀವು ಹೇಳಿದಾಗ ಆಕ್ಚುಲಿ ಅದು ಕಿಸ್ ವಿಷಯ ಈಗ ಮೊನ್ನೆಯಿಂದ ವೈರಲ್ ಆಗ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಮುಗ್ಧತೆ ಇರಬಹುದಾ ಒಬ್ಬ ಮನುಷ್ಯನಲ್ಲಿ? ಬಿಕಾಸ್ ಜಗದೀಶ್ ಅವರು ಯಾವ ರೀತಿ ಅಂತ ನಮಗೆ ಆಲ್ರೆಡಿ ಮನೆ ಒಳಗಡೆ ನೋಡಿದ್ದೀವಿ. ಬಟ್ ಅವ್ರ ವೈಫ್ ಹೇಳ್ಕೊಟ್ಮೇಲೆ ಅವರಿಗೆ ಕಿಸ್ ಮಾಡೋದೆಲ್ಲ ಗೊತ್ತಾಯ್ತಂತೆ. ಸೊ ಆ ಒಂದು ವಿಡಿಯೋ ನೋಡುವಾಗ ನಿಮಗೆ ಏನು ಅನಿಸ್ತು? ಸರ್ ಖಂಡಿತ ಮುಗ್ಧತೆ ಅಲ್ಲ ಸರ್, ಅದು ಮುಗ್ಧತೆ ಅಲ್ಲ.
ಮುಗ್ಧತೆ ಅನ್ನೋದಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ಮುಗ್ಧತೆ ಅನ್ನೋದಕ್ಕೆ ಇಟ್ ಹ್ಯಾಸ್ ಆ ವರ್ಡ್ಗೆ ಅದು ಒಂದು ವ್ಯಾಲ್ಯೂ ಇದೆ. ಮುಗ್ಧತೆ ಅಲ್ಲ ಇದು. ಏನಾದ್ರೂ ಒಂದು ವೈರಲ್ ಆಗಬೇಕು ಅಥವಾ ಆ ಟೈಮಲ್ಲಿ ನಾನು ಮಾತಾಡಿದ್ದು ಓಡಬೇಕು, ನಾನು ಟ್ರೆಂಡಿಂಗಲ್ಲಿ ಇರಬೇಕು ಅನ್ನೋದು ಬಂದ್ಬಿಟ್ಟಿದೆ ಅವ್ರಿಗೆ. ಇವಾಗ ನೋಡಿ ಬಿಗ್ ಬಾಸ್ ಅವ್ರು ಹೋದಾಗ ಹೈಯೆಸ್ಟ್ TRP ಬಂತು, ಆಚೆ ಬಂದ್ರು, ಅಲ್ಲಿಂದ ಅವ್ರು ಟಾಪಲ್ಲೇ ಇದ್ದಾರೆ. ಸೊ ಆ ಜಾಗದಿಂದ ಇಳಿಯೋದಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಸೊ ಹಂಗಾಗಿ ಏನೇ ಒಂದು ಟಾಪಿಕ್ ಬಂದ್ರು, ಇವಾಗ ನೋಡಿ ಗುರುಪ್ರಸಾದ್ ಸರ್ ತೀರ್ಕೊಂಡ್ರು, ಅದಕ್ಕೆ ಯಾರೋ ಮಾತಾಡಿದ್ರು ಅಂತ ಇವ್ರು ಬಂದೇನೋ ಮಾತಾಡಿದ್ರು. ಓಕೆ, ದಟ್ಸ್ ಫೈನ್, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದು ಓಕೆ. ಬಟ್ ಕಿಸ್ ಬಗ್ಗೆ, ಫಸ್ಟ್ ನೈಟ್ ಬಗ್ಗೆ ಇಟ್ಸ್ ನಾಟ್, ಇಲ್ಲ, ಸರಿ ಅನ್ಸಲ್ಲ. ಇನ್ಫ್ಯಾಕ್ಟ್ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಬಿಗ್ ಬಾಸ್ ನೋಡ್ತಾ ಇರುವಾಗ ಯಾರೆಲ್ಲ ವ್ಯಕ್ತಿಗಳು ಅಂದ್ರೆ ಜಗದೀಶ್ ವಿರುದ್ಧ ಮಾತಾಡಿದ್ರು ಅಥವಾ ಅವ್ರನ್ನ ಹೊರಗೆ ಹಾಕ್ಬೇಕು, ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ಇರಿಟೇಟ್ ಆಗ್ತಾ ಇದೆ ಅಂತ ಯಾರೆಲ್ಲ ಹೇಳ್ಕೊಂಡಿದ್ರು, ಅದರಲ್ಲಿ ಪ್ರಮುಖವಾಗಿ ಹಂಸ ಅವರ ಹೆಸರು ಬರುತ್ತೆ. ಬಿಕಾಸ್ ಹಂಸ ಅವ್ರಿಗೇನೆ ಏನೋ ಫೌಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು ಅಂತ ಅಲ್ಲಿ ತೋರಿಸಿದ್ದು. ಬಟ್ ಆ ಹೊರಗಡೆ ಬರ್ತಾರೆ, ರಂಜಿತ್ ಅವ್ರಿಗೂ ಕೂಡ ಜಗಳ ಆಗಿರುತ್ತೆ, ಅವರೆಲ್ಲ ಹೊರಗಡೆ ಬಂದಾಗ ಒಂದಾಗ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಹಂಸ ಅವ್ರ ಜೊತೆಗೂ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಜಗದೀಶ್ ಅವರು. ಸೊ ಹಾಗಾದ್ರೆ ಈಗ ನೋಡುಗರು ಏನ್, ಹಾಗಾದ್ರೆ ನೋಡುಗರನ್ನ ಮಂಗ ಮಾಡೋ ಕಾರ್ಯಕ್ರಮನ ಹೇಗೆ ಅಂತ? ಸರ್ ಇವಾಗ ಆ ಶೋ ಅಲ್ಲಿ ಅಷ್ಟು ನೀಟಾಗಿ ಒಂದು ಎಡಿಟಿಂಗ್ ಮಾಡಿ ಎಲ್ಲ ನಿಮ್ಗೆ ತೋರಿಸ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ ಇಸ್ ನಥಿಂಗ್ ಬಟ್, ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ನನಗೊಂದು ಕ್ಯಾಮ್ರಾ ಫಿಕ್ಸ್ ಮಾಡಿ ನನ್ನ ಮೇಲೆ, ಇವಾಗ ನಾನು ನಿಮ್ಮ ಜೊತೆ ನಗ್ತಾ ನಗ್ತಾ ಮಾತಾಡ್ತಾ ಇದ್ದೀನಲ್ವಾ. ಸೊ ಈ ಒಂದು ಕ್ಲಿಪ್ಪಿಂಗ್ನ ತಗೊಂಡು ಯಾವ್ದಾದ್ರು ರವಿಚಂದ್ರನ್ದು ಲವ್ ಸಾಂಗ್ ಹಾಕಿದ್ರೆ ಅದನ್ನ ಲವ್ ಅಂತ ಪೊಟ್ರೆ ಮಾಡ್ಬೋದು ನಾವು ಆಡಿಯನ್ಸ್ಗೆ. ಇದನ್ನೇ ಒಂದು ರೀಲ್ ಆಗಿ ನಾವು ಲವ್ ಸಾಂಗ್ ಹಾಕಿದ್ರೆ ನಮ್ಮಿಬ್ರಿಗೂ ಲವ್ ಇದೆ ಅಂತ ಅನ್ಕೋತಾರೆ. ಅದೇ ನಾನು ಸರಿಯಾಗಿ ಮಾತಾಡದೆ ಟೆನ್ಷನ್ ನಿಮ್ಗೆ ಜಗಳ ಮಾಡೋ ತರ ಬಾಡಿ ಲ್ಯಾಂಗ್ವೇಜ್ ಇದ್ದು ಅದಕ್ಕೆ ಏನಾದ್ರು ಜಗಳ ಮಾಡ್ತಾ ಇದಾರೆ ಅನ್ನೋ ಒಂದು ಸೌಂಡ್ ಹಾಕಿದ್ರೆ ಜನ ಅದನ್ನ ಜಗಳ ಅಂತ ತಿನ್ಕೋತಾರೆ. ಸೊ ಇದೇ ಕಾನ್ಸೆಪ್ಟ್ ನ ಅವ್ರು ಯೂಸ್ ಮಾಡ್ತಿರೋದು. ಜನಗಳ ವೀಕ್ ಮೈಂಡ್ ಸೆಟ್ ನ ಅವರು TRPಗೋಸ್ಕರ ಬಳಸ್ಕೋತಾ ಇದಾರೆ. ಅಂಡ್ ಅಲ್ಲಿ ಒಳಗಡೆ ಇರೋವಂಥವ್ರ ಎಮೋಷನ್ಸ್ ನ ಯೂಸ್ ಮಾಡ್ಕೋತಾ ಇದಾರೆ. ಒಳಗಡೆ ಇರೋರು ಹೆಂಗಿದಾರೆ ಹಂಗೆ ಇರ್ತಾರೆ, ಬಟ್ ಅವ್ರು ತೋರಿಸೋ ರೀತಿ ಇರುತ್ತೆ ಗೊತ್ತಾ. ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ನೀವೇ ಆಗ್ಲಿ ಒಂದೇ ತರ ಇರ್ತೀರಾ? ಈಗ ಫಾರ್ ಎಕ್ಸಾಂಪಲ್ ಸಂಜೆ ಅಷ್ಟರಲ್ಲಿ ನಮ್ಗೆ ಸುಸ್ತಾಗಿರುತ್ತೆ, ಫ್ರಸ್ಟ್ರೇಟ್ ಆಗಿರ್ತೀವಿ, ಆಟೋದವನ ಜೊತೆನೇ ಆಗಲಿ ಆಚೆ ಕಡೆ ಯಾರ ಜೊತೆನೇ ಆಗಲಿ ಒಂದು ಸಿಟ್ಟಲ್ಲಿ ಮಾತಾಡ್ತೀವಿ. ಬರೀ ಸಿಟ್ಟಲ್ಲಿ ಮಾತಾಡಿದ್ದನ್ನ ಮಾತ್ರ ಟೆಲಿಕಾಸ್ಟ್ ಮಾಡಿಬಿಟ್ಟು ಒಳ್ಳೆ ರೀತಿ ಇರೋದನ್ನ ಟೆಲಿಕಾಸ್ಟ್ ಮಾಡದೇ ಇದ್ರೆ ನಮ್ಮನ್ನ ಕೆಟ್ಟವರು ಅನ್ಕೋತಾರೆ ಜನ. ಸೊ ಜನಗಳು ವೀಕ್ ಮೈಂಡ್ ಸೆಟ್ಟೇ ಅವ್ರಿಗೆ ಒಂದು ಬಂಡವಾಳ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಹಂಸ ಮ್ಯಾಮ್ ಬಗ್ಗೆ ನಾನು ಹೇಳಲೇಬೇಕು. ಬಿಕಾಸ್ ಹಂಸ ಇಸ್ ಮೈ ಫ್ರೆಂಡ್, ಬಿಕಾಸ್ ನಮ್ಮ ಕೋ ಆರ್ಟಿಸ್ಟ್ ಅವರು ಎಷ್ಟೊಂದು ಸೀರಿಯಲ್ಗಳಲ್ಲಿ. ನನಗೆ ಹಂಸ ಅವರಲ್ಲಿ ಹೋದ್ಮೇಲೆ ಆ ಒಂದು ಸಿಚುಯೇಷನ್ ಒಳಗಡೆ ಹೋದ್ಮೇಲೆ ಅವ್ರು ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಕೋತೀನಿ ನಾನು, ಬಿಗ್ ಬಾಸ್ ಅವರು. ಸೊ ಆಚೆ ಬಂದ್ಮೇಲೆ ಎಲ್ಲ ನಾರ್ಮಲ್ ಆಗೇ ಇರ್ತಾರೆ. ಅಂಡ್ ಶಿ ಈಸ್ ವೆರಿ ಫ್ರೆಂಡ್ಲಿ ವಿತ್ ಎವ್ರಿ ಒನ್. ಅಂಡ್ ಶಿ ವಾಸ್ ಅ ಡಿಸರ್ವಿಂಗ್ ಕಂಟೆಸ್ಟೆಂಟ್. ರಿಯಲ್ ಆಗಿದ್ರು ಅವ್ರು, ಹೇಗಿದ್ರು ಹಾಗೆ ಇದ್ರು. ಇನ್ನು ಸುದೀಪ್ ಅವರು ಲೈಕ್ ಸೀಸನ್ 11 ನಂತರ ನೆಕ್ಸ್ಟ್ ಸೀಸನ್ ಇಂದ ಅವರು ಹೋಸ್ಟ್ ಮಾಡ್ತಾ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ಸರ್. ಆ ವಿಷಯ ಕೇಳ್ಬಿಟ್ಟು ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಇಂಥ ಒಂದು ರಿಯಾಲಿಟಿನೇ ಇಲ್ದಿರೋ ಶೋನ ಅಂತ ಒಂದು ತೂಕ ಇರುವಂತ ವ್ಯಕ್ತಿ ಹೋಸ್ಟ್ ಮಾಡಬಾರ್ದು. ಕಂಪ್ಲೀಟ್ ಶೋ ಇಸ್ ಡಿಪೆಂಡೆಂಟ್ ಆನ್ ಸುದೀಪ್. ಓನ್ಲಿ ಬಿಕಾಸ್ ಆಫ್ ಸುದೀಪ್ ಸರ್ ಎಷ್ಟೊಂದು ಜನ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಒಳ್ಳೆ ಶೋಗಳನ್ನ ಪ್ರಮೋಟ್ ಮಾಡಬೇಕು ಹೊರತು ಸುದೀಪ್ ಸರ್ ಇದು ಕೆಟ್ಟ ಶೋ ಅಂತ ನಾನು ಹೇಳ್ತಿಲ್ಲ. ಆದರೆ ಮಾನಸಿಕವಾಗಿ ಏನಂತಾರೆ ಮೆಂಟಲ್ ಎಮೋಷನ್ಸ್ ಜೊತೆ ಪ್ಲೇ ಮಾಡುವಂಥ ಶೋ ಇದು. ಸೊ ಇಂಥ ಒಂದು ಶೋ ಬೇಡ. ಬಟ್ ಅವರು ಆ ರೀತಿ ಅನೌನ್ಸ್ ಮಾಡಿದಾಗ ನಂಗೆ ತುಂಬಾನೇ ಖುಷಿ ಆಯ್ತು. ಸೊ ಅದು ಬಿಟ್ಟರೆ ಈಗ ಮನೆ ಒಳಗಡೆ ಹನುಮಂತ್ ಅವರು ಕೂಡ ಇದ್ದಾರೆ, ತುಂಬ ಜೆನ್ಯೂನ್ ಆಗಿ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಟೋಟಲ್ ಓವರ್ ಆಲ್ ಬಿಗ್ ಬಾಸ್ ಸೀಸನ್ 11 ನೀವು ನೋಡ್ತಿದ್ದೀರಾ, ನಿಮ್ಗೇನು ಅನ್ಸುತ್ತೆ? ಯಾರು ವಿನ್ ಆಗಬಹುದು ನಿಮ್ಮ ಪ್ರಕಾರ? ಹೇಗೆ ನೋಡ್ತಿದ್ದೀರಾ? ಅದು ರಾಂಗ್ ಸೆಂಟೆನ್ಸ್. ನೋಡ್ತಿಲ್ಲ. ಈಗಲ್ಲ, ನನ್ಗೆ ಯಾವಾಗ ಆ ರೀತಿ ಆಯಿತು ಅವತ್ತೇ ಬಿಟ್ಬಿಟ್ಟೆ ನಾನು. ವೈ? ಬಿಕಾಸ್ ಅದೇ ಒಂದು ಟೈಮ್ನ ನಾನು ಬೇರೆ ಕಡೆ ಸ್ಪೆಂಡ್ ಮಾಡಿದ್ರೆ, ಅಟ್ಲೀಸ್ಟ್ ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ರೆ ಅದು ವರ್ತ್ಫುಲ್ ಅಂತ ಅನ್ಸುತ್ತೆ ನನಗೆ. ನಾನು ಈ ಶೋ ನೋಡ್ತಿಲ್ಲ. ಈವನ್ ನನ್ನ ರೀಲಲ್ಲಿ ಬರೋ ಕ್ಲಿಪ್ಪಿಂಗ್ಸ್ನ ಕೂಡ ನೋಡಲ್ಲ. ಯಾವುದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಸ್ ಇರುವಂಥ ಪೇಜಸ್ನ ಫಾಲೋ ಮಾಡ್ತಿಲ್ಲ. ಸೊ ನೋಡ್ತಿಲ್ಲ ಶೋ. ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಆ ಹನುಮಂತ್ ಅವ್ರು ಯಾವಾಗ ಹೋದ್ರು ಅಥವಾ ಯಾರ್ಯಾರು ಕಂಟೆಸ್ಟೆಂಟ್ ಇದ್ದಾರೆ. ಈ ಸುತ್ತಮುತ್ತ ಇರೋರು ಅಲ್ಲಿ ಇಲ್ಲಿ ಶೂಟ್ಗೆ ಹೋದಾಗ ಮಾತಾಡೋದ್ರ ಮೂಲಕ ನಂಗೆ ಗೊತ್ತಾಗುತ್ತೆ. ಬಟ್ ಬುಜ್ಜಿ ಹೋಗಿದ್ದು ಗೊತ್ತಾಗಿತ್ತು, ಯಾಕಂದ್ರೆ ಅವರೆಲ್ಲ ನಮ್ಗೆ ಗೊತ್ತಿರೋವಂಥ ವ್ಯಕ್ತಿಗಳು. ಸೊ ಹಾಗಾಗಿ ಅದೇ ಇನ್ನೊಂದು ಜಸ್ಟ್ ಅಂದ್ರೆ ಫಾಲೋ ಅಪ್ ಕ್ವಶನ್ ಅಷ್ಟೇನೆ. ಅವಾಗ ಒಂದೇನೋ ಒಂದು ಆಕ್ಚುಲಿ ಬಿಗ್ ಬಾಸ್ ಇಂದ ನಿಮಗೆ ಕರೆದಿದ್ರು, ಬಟ್ ಕರೆಕ್ಟಾಗಿ ನಿಮಗೆ ಗೊತ್ತಿರಲಿಲ್ಲ, ಏನಿಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ಬಟ್ ಅದಕ್ಕೆ ಸೈನ್ ಹಾಕೋದಕ್ಕೆ ಮತ್ತೆ ಆಮೇಲೆ ಎಷ್ಟೋ ತಿಂಗಳಾದ್ಮೇಲೆ ಕಳಿಸಿದ್ರು, ಆ ಥರದ್ದೆಲ್ಲ ಹೇಳಿದ್ರಿ. ಅದರ ವಿರುದ್ಧ ನೀವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಕೂಡ ನೀವು ಹೇಳ್ಕೊಂಡಿದ್ರಿ. ಆಕ್ಚುಲಿ ಅದು ಇಲ್ಲಿ ತನಕ ಬಂತು, ನೀವು ಸೈನ್ ಮಾಡಿದ್ರೆ ಕೊನೆಗೂ ಅಗ್ರಿಮೆಂಟ್ಗೆಲ್ಲ ಹೇಗೆ ಅಂತ? ಇಲ್ಲ ಸರ್, ನಾನು ಅಗ್ರಿಮೆಂಟ್ ಸೈನೇ ಮಾಡಲಿಲ್ಲ. ಅಕ್ಟೋಬರಲ್ಲಿ ನಡೆದಂಥ ಶೋಗೆ ಅವರು ಮಾರ್ಚಲ್ಲಿ ಅಗ್ರಿಮೆಂಟ್ನ ಕಳಿಸ್ತಾರೆ. ಅಗ್ರಿಮೆಂಟಲ್ಲಿ ಏನಿರುತ್ತೆ ಅಂತಂದ್ರೆ ರಿಜೆಕ್ಷನ್ಗೆ ನನಗೆ ಒಪ್ಪಿಗೆ ಇತ್ತು ಅಂತ ಇದೆ. ಅಂಡ್ ಈ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿದ್ರೆ ಯಾವುದೇ ರೀತಿಯ ಒಂದು ಮಾತನ್ನ ನಾನು ಆಡಲ್ಲ ಬಿಗ್ ಬಾಸ್ ಬಗ್ಗೆ ಅಂತ ಇದೆ. ಸೊ ನಾನು ಸೈನ್ ಮಾಡಿಲ್ಲ ಇದುವರೆಗೂ. ಅಂಡ್ ಕಾನೂನು ರೀತಿ ಹೋರಾಟ ಮಾಡೋದಕ್ಕೆ ಏನಾಗುತ್ತೆ ಅಂತಂದ್ರೆ, ಇವಾಗ ಬಿಗ್ ಬಾಸ್ ಒಂದು ತಿಮಿಂಗ್ಲ ಇದ್ದಂಗೆ, ಅಲ್ಲಿ ಅವ್ರ ಪರವಾಗಿ ಹೋರಾಡ ಅಂತ ವಕೀಲರನ್ನ ಇಟ್ಟಿರ್ತಾರೆ. ಸೊ ಅವ್ರುಗಳು ಮಾಡ್ತಾರೆ ಆ ಕೆಲಸನ. ಇವ್ರುಗಳಿಗೆ ಅವರ ಒಂದು ಕೆಲಸದಲ್ಲಿ ಯಾವ ಎಫೆಕ್ಟು ಆಗಲ್ಲ. ಬಟ್ ನಾನು ಒಂದು ಲಾಯರ್ ಇಟ್ಟು ನಾನು ಏನಾದ್ರು ಮಾಡ್ತೀನಿ ಅಂತಂದ್ರೆ ನನ್ನ ಕೆಲಸನೆಲ್ಲ ಬಿಟ್ಟು ದುಡ್ಡು ಕಾಸನ್ನ ಖರ್ಚು ಮಾಡಿ ಮಾಡಬೇಕಾಗತ್ತೆ. ಸೊ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು. ಅದೇನು ಹೇಳ್ತಾರಲ್ಲ, ಗಂಧದ ಜೊತೆ ಗುದ್ದಾಡ್ಬೇಕಂತ,
ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಇನ್ನು ಈಗ ದರ್ಶನ್ ಅವರ ವಿಚಾರ ಅಂತ ಬರುವಾಗ ಆಕ್ಚುಲಿ ಲಾಯರ್ ಜಗದೀಶ್ ಅವರು ಕೂಡ ಅವ್ರ ಪರವಾಗಿ ಧ್ವನಿ ಎತ್ತಿದ್ರು ಮೊದಲು ಬಿಗ್ ಬಾಸ್ಗಿಂತ ಹೋಗೋಕ್ಕಿಂತ ಮೊದಲು. ಈಗ ವಾಪಸ್ ಹೊರಗಡೆ ಬಂದ್ಮೇಲೆ ಲೈಕ್ ಅವರಿಂದನೇ ಲೈಕ್ ಬೆದರಿಕೆ ಇದೆ, ನನಗೆ ಪ್ರಾಣ ಬೆದರಿಕೆ ಇದೆ ಅಂತೆಲ್ಲ ಅವರು ಆಕ್ಚುಲಿ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಕೇಸ್ ಏನೋ ಹಾಕಿದ್ರಂತೆ. ಬಟ್ ಈಗ ನೀವೀಗ ದರ್ಶನ್ ಪರವಾಗಿ ವಹಿಸ್ಕೊಳ್ಳೋದ್ರಿಂದ ನಾನು ಕೇಳ್ತಾ ಇರೋದಷ್ಟೇ. ಸೊ ಇವಾಗ ಅವರು ಮಧ್ಯಂತರ ಬೇಲ್ನಿಂದ ಆಚೆ ಬಂದಿದ್ದಾರೆ. ಸೊ ಅವ್ರ ಬಗ್ಗೆ ಏನು ಅನ್ಸುತ್ತೆ ಇವಾಗ ನಿಮಗೆ ಅಂತ? ಈಗ ಮತ್ತೆ ವಾಪಸ್ ಒಳಗಡೆ ಹೋಗುವಂತಹ ಚಾನ್ಸಸ್ ಇಲ್ಲ ಅಂತ ಸಾಕಷ್ಟು ಮಾತಾಡ್ಕೊಳ್ತಾರೆ. ಸೊ ಹೇಗೆ ಇಚ್ಛೆನೂ ಅದೇ ಇರೋದು. ಈ ಒಂದು 6 ವಾರ ಅವ್ರಿಗೆ ಏನು ಸಿಕ್ಕಿದೆ ಅಷ್ಟರಲ್ಲಿ ಏನಾದರೂ ಟ್ರೈ ಮಾಡಿ ಅವರು ಹೋಗದಿರೋ ಥರ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಆದಷ್ಟು ಬೇಗ ಅವ್ರಿಗೆ ಏನೇನಿದೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಸಾಲ್ವ್ ಆಗಲಿ ಆ್ಯಂಡ್ ಹೋಗದೇ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಮತ್ತೆ. ಬಟ್ ಹೋದ್ರೂ ಚಿಂತೆ ಇಲ್ಲ, ಮತ್ತೆ ಬಂದರೂ ಅವ್ರು ರಾಜನೇ, ಹೋಗಿ ಬಂದ್ರೂ ರಾಜನೇ, ಹೋಗದೆ ಇಲ್ಲಿದ್ರು ರಾಜನೇ. ಸೊ ಹಂಗಾಗಿ ನನಗೆ ಒಳ್ಳೆ ಒಪಿನಿಯನ್ ಇದೆ ಡಿ ಬಾಸ್ ಬಗ್ಗೆ. ಆ್ಯಂಡ್ ಆದಷ್ಟು ಬೇಗ ಎಲ್ಲನೂ ಕ್ಲಿಯರ್ ಔಟ್ ಆಗಿ ಡೆವಿಲ್ ಶೂಟ್ ಮತ್ತೆ ಶುರುವಾಗಬೇಕು. ಕೊನೆಯದಾಗಿ ಈಗ ನೀವು ಎಷ್ಟೇ ಬಿಗ್ ಬಾಸ್ ಬಗ್ಗೆ ಏನೇ ಹೇಳಿದ್ರು, ಅಗ್ರಿಮೆಂಟ್ ವಿಷಯ ಅದು ಇದು ಏನೇ ಹೇಳಿದ್ರು, ಜನಗಳು ಫೈನಲಿ ಹೇಳೋದು ಓಕೆ ಇವರಿಗೆ ಅದು ಸಿಗ್ಲಿಲ್ಲ, ಕೈಗೆ ಎಟಕ್ಲಿಲ್ಲ ದ್ರಾಕ್ಷಿ, ಅದಕ್ಕೆ ಹುಳಿ ಅಂತ ಹೇಳ್ಕೊಂಡು ಹೋಗ್ತಾರೆ, ನರಿತರ ಅಂತ ಜನ ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಸಪೋರ್ಟರ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಲೈಫ್ ಹೇಗಿದೆ ಇವಾಗ? ಲೈಫ್ ಚೆನ್ನಾಗಿದೆ. ತುಂಬಾ ಜವಾಬ್ದಾರಿ ಜಾಸ್ತಿ ಆಗಿದೆ. ಯಾಕಂದರೆ ಹೊಸ ಮನೆ ತೊಗೊಂಡ್ವಿ ಆ್ಯಂಡ್ ಅಲ್ಲಿಗೆ ಶಿಫ್ಟ್ ಆದ್ವಿ. ಅದ್ರದ್ದು EMI ಎಲ್ಲ ಇವಾಗ ತಲೆ ಮೇಲೆ ಬಂದಿದೆ. ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಬೇಕು, ಜವಾಬ್ದಾರಿ ಜಾಸ್ತಿ ಆಗಿದೆ. ಆ್ಯಂಡ್ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಂಟರ್ಟೈನ್ಮೆಂಟ್ ಬೇಕು ಅನ್ನೋರು ನೋಡ್ತಾರೆ, ಯಂಗ್ಸ್ಟರ್ಸು. ಅದು ಎಲ್ಲ ಅವ್ರಿಗೆ ಬಿಟ್ಟಿದ್ದು, ಇನ್ನೇನು ಇಲ್ಲ. ತುಂಬ ನಾನು ದೇವಸ್ಥಾನ ಕಟ್ಟಿಸ್ತೀನಿ ಬಿಗ್ ಬಾಸ್ಗೆ ಅಂದರೆ ಕಟ್ಟಿಸಿ, ನಿಮ್ಮ ದುಡ್ಡಲ್ಲೇ, ಯಾರೂ ಏನೂ ಬೇಡ ಅನ್ನಲ್ಲ. ಬಟ್ ನನಗೆ ಮೆಚುರಿಟಿ ಇದೆ, ನಿಮಗೆ ಮೆಚುರಿಟಿ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಆ್ಯಸ್ ಅ ಪಬ್ಲಿಕ್ ಫಿಗರ್ ಐ ಕ್ಯಾನ್ ಅಡ್ವೈಸ್ ಅಷ್ಟೇ ಈ ರೀತಿ ಇದೆ ಅಂತ. ಆ್ಯಂಡ್ ಹೊಟ್ಟೆ ಊರಿಗೆ ಮಾತಾಡೋದಕ್ಕೆ ಅದು ಏನು ಪದ್ಮ ವಿಭೂಷಣ ಪ್ರಶಸ್ತಿ ಅಲ್ಲ ಅದು. ಆ್ಯಂಡ್ ಅಲ್ಲಿಂದ ಬಂದಮೇಲೆ ಫೇಮ್ ಅಂತ ಹೇಳ್ತಾರೆ ಸರ್. ಅಲ್ಲಿಂದ ಬಂದಮೇಲೆ ಎಷ್ಟು ದಿನ ಇರುತ್ತೆ ಫೇಮು? ಎಂತೆಂಥ ಆಕ್ಟಿಂಗ್ ಮಾಡಿದವರು ಎಲ್ಲೆಲ್ಲಿ ಹೋಗಿದ್ದಾರೆ, ಆ್ಯಂಡ್ ಎಂತೆಂಥ ಪ್ರಶಸ್ತಿನ ಪಡೆದಂಥ ವ್ಯಕ್ತಿಗಳು, ಎಂತೆಂಥ ಸ್ಕಿಲ್ಸ್ ಇರೋರು ಯಾವ್ಯಾವ ಮೂಲೆಯಲ್ಲಿದ್ದಾರೆ ಯಾರಿಗೆ ಗೊತ್ತಿದೆ? ಈ ಬಿಗ್ ಬಾಸ್ ಇಂದ ಬಂದಂಥ ಫೇಮ್ ಅಂತ ಹೇಳ್ತಾರೆ. 6 ತಿಂಗಳು 1 ವರ್ಷ ಇರುತ್ತೆ, ಅಥವಾ ನೆಕ್ಸ್ಟ್ ಸೀಸನ್ವರೆಗೂ ಇರುತ್ತೆ. ಏನು 1-2 ಸಲೂನ್ ಟೇಪ್ ಕಟ್ಟಿಂಗ್ ಮಾಡ್ತೀವಿ, ಒಂದಷ್ಟು ಫಂಕ್ಷನ್ಗಳಿಗೆ ಚೀಫ್ ಗೆಸ್ಟ್ ಆಗಿ ಹೋಗ್ತೀವಿ, ಆಮೇಲೆ ಏನು? ಬಿಗ್ ಬಾಸ್ ಟ್ರೋಫಿ ವಿನ್ ಆದಂಥವರೆಲ್ಲ ಎಲ್ಲಿದ್ದಾರೆ? ಅವ್ರ ಸ್ಕಿಲ್ಸ್ ಏನು ಮಾಡಿದ್ರು, ಏನು ಸಾಧನೆ ಮಾಡಿದ್ರು? ಬರೀ ಮಾತೆ ಬಂಡವಾಳವನ್ನಾಗಿ ಇಟ್ಕೊಂಡು ಬ್ಯಾ ಅಂತ ಕಿರ್ಚ್ಕೊಂಡು ಬದುಕ್ತಾ ಇರ್ತಾರೋ ಹೊರತು ಬೇರೆ ಏನು ಮಾಡಿದ್ದಾರೆ? ಜನಗಳಿಗೆ ಹಿತಕರವಾಗಿ ಏನು ಮಾಡಿದ್ದಾರೆ? ಅಥವಾ ಅಟ್ಲೀಸ್ಟ್ ಒಂದು ಮೋಟಿವೇಶನಲ್ ವಿಡಿಯೋ ಮಾಡಿದಾರಾ ಜನಗಳಿಗೆ ಹೆಲ್ಪ್ ಆಗಂಗೆ? ಅಥವಾ ಜನಗೆ ಏನು ಮಾಡಿದ್ದಾರೆ? ಟ್ರೋಫಿ ವಿನ್ ಆದವರು ಏನೂ ಮಾಡಿಲ್ಲ, ಅಥವಾ ಯಾರೂ ಏನೂ ಮಾಡಿಲ್ಲ ಅಲ್ವಾ? ಸೊ ಟ್ರೋಫಿ ವಿನ್ ಆದವರಲ್ಲಿ ಅದೇ ಸ್ವಲ್ಪ ಜನ ಸಹಾಯ ಮಾಡಿದ್ದಾರೆ ಆ ಹಣನ. ಅದಾದ್ಮೇಲೆ ಏನು ಮಾಡಿದ್ದಾರೆ? ಅವರ ಇವಾಗ ವ್ಯಕ್ತಿತ್ವನ ಡೆವಲಪ್ ಮಾಡೋ ಶೋ ಅಂತ ಹೇಳ್ತಾರೆ. ವ್ಯಕ್ತಿತ್ವನ ಡೆವಲಪ್ ಮಾಡೋಕ್ಕೆ ಅದೇ ಶೋ ಆಗಬೇಕಾ? 11 ಸೀಸನ್ಗಿನ್ನ ಮುಂಚೆ ಬಿಗ್ ಬಾಸ್ ಇರಲಿಲ್ಲ ಅಲ್ವಾ ಸರ್? ಅವಾಗ ಯಾರಿಗೂ ವ್ಯಕ್ತಿತ್ವ ಇರಲಿಲ್ವಾ ಅಲ್ವಾ? ಸೊ ಜನಗಳಿಗೆ ಮೆಚುರಿಟಿ ಅನ್ನೋದು ಬರಬೇಕು, ಸ್ಪೆಷಲಿ ಯಂಗ್ಸ್ಟರ್ಸ್ಗಳಿಗೆ. ಬಿಕಾಸ್ 60% ಆಫ್ ದ ಆಡಿಯನ್ಸ್ ಆರ್ ಯಂಗ್ಸ್ಟರ್ಸ್ ಹೂ ಇಸ್ ವಾಚಿಂಗ್ ದಿಸ್. ಮೊಬೈಲಲ್ಲಿ ನೋಡ್ತಾರೆ ಆ್ಯಂಡ್ ಎಲ್ಲ ಕಡೆನೂ ನೋಡ್ತಾರೆ ಆ್ಯಂಡ್ ತುಂಬಾ ಡಿಪೆಂಡೆಂಟ್ ಆಗಿಬಿಟ್ಟಿರ್ತಾರೆ. ನೀವು ನೆಗೆಟಿವ್ ವೈಬ್ನ ಒಂದು ಮನಸ್ಸೊಳಗೆ ಹಾಕೊಂಡು ಮಲ್ಕೊಂಡ್ರೆ ದಟ್ ಇಸ್ ನಾಟ್ ಗುಡ್ ಫಾರ್ ಯು. ಎಂಟರ್ಟೈನ್ಮೆಂಟ್, ಜಗಳ ಆಡೋದನ್ನ, ಟಾಕ್ಸಿಸಿಟಿನ ಈಗಿನ ಜನ ಎಂಟರ್ಟೈನ್ಮೆಂಟ್ ಅಂತ ಅನ್ಕೋತಾ ಇದ್ದಾರೆ. ದಟ್ ಇಸ್ ರಾಂಗ್. ಎಂಟರ್ಟೈನ್ಮೆಂಟ್ ಅಂದರೆ ಹಾಡುವ ಕಲೆ, ಅಥವಾ ಒಂದು ತಿಳಿ ಹಾಸ್ಯ ಮಾಡುವಂಥ ಕಲೆ, ಅಥವಾ ಯಾವುದಾದ್ರೂ ಒಂದು ಪಾತ್ರದಕ್ಕೆ ಪರಾಕಾಯ ಪ್ರವೇಶ ಆಗಿ ಅದನ್ನು ಎನ್ಯಾಕ್ಟ್ ಮಾಡೋ ಕಲೆ, ಅಥವಾ ಯಾವುದಾದ್ರೂ ಒಂದು ತಬಲಾ ಬಾರಿಸೋದು, ಅಥವಾ ಯಾವುದಾದ್ರೂ ಒಂದು ಇನ್ಸ್ಟ್ರೂಮೆಂಟ್ನ ನುಡ್ಸೋದು, ಅಥವಾ ಮಿಮಿಕ್ರಿ ಮಾಡೋದು, ಇದನ್ನೆಲ್ಲ ಎಂಟರ್ಟೈನ್ಮೆಂಟ್ ಅಂತ ಕರೀತಾರೆ. ನಾನು ಇನ್ನೊಬ್ಳ ಬಗ್ಗೆ ಮಾತಾಡೋದು ಪಿಸ ಅಂತ, ಅಥವಾ ಇನ್ನೊಬ್ಳಿಗೆ ಹೋಗಿ ಜಗಳ ಮಾಡೋದು, ನೀನೇನು ಅದನ್ನು ಎಂಟರ್ಟೈನ್ಮೆಂಟ್ ಅಂತ ಅಲ್ಲಲ್ಲ. ದ ಬ್ಯಾಡ್ ಥಿಂಗ್ ಈಸ್, ತುಂಬ ದುಃಖಕರವಾದ ಸಂಗತಿ ಏನು ಅಂದರೆ, ನಮ್ಮ ಈಗಿನ ಆಡಿಯನ್ಸ್ ಮೈಂಡ್ಸೆಟ್ ವೀಕ್ ಆಗಿದೆ. ಜಗಳ ಆಡೋದನ್ನ, ನೆಗೆಟಿವಿಟಿನ, ತಿಕ್ಲು ಥರ ಆಡೋದನ್ನ, ಟಾಕ್ಸಿಸಿಟಿನ ಎಂಟರ್ಟೈನ್ಮೆಂಟ್ ಅಂತ ತಗೋತಾ ಇದ್ದಾರೆ. ದ್ಯಾಟ್ ಇಸ್ ರಾಂಗ್. ಆ ಒಂದು ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆದರೆ, ದಿಸ್ ಇಸ್ ನಾಟ್ ಎಂಟರ್ಟೈನ್ಮೆಂಟ್, ಇದು ಎಂಟರ್ಟೈನ್ಮೆಂಟ್ ಅಂತ ಆದರೆ ಖಂಡಿತವಾಗ್ಲೂ ಆ ರೀತಿಯ ಶೋಗಳನ್ನ ನೀವೇ ಕಟ್ ಮಾಡ್ತಾ ಹೋಗ್ತೀರಾ, ನೋಡಿದೆ ಅಷ್ಟೇ, ಸಿಂಪಲ್. ಥ್ಯಾಂಕ್ ಯು ಸೊ ಮಚ್ ಚಿತ್ರಲ್ ಅವರೇ, ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೇದಾಗಲಿ. ಹೊಸ ಮನೆ ತಗೊಂಡ್ರಿ ಅಂತ ಹೇಳಿದ್ರಿ, ಬಟ್ ನೀವು ಕರೀಲಿಲ್ಲ ಮನೆ ಹೋಗ್ಲಿಗೆ. ಇರಲಿ, ಪರವಾಗಿಲ್ಲ, ಅದನ್ನೇ ನಾವು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಆಲ್ ದಿ ಬೆಸ್ಟ್ ನಿಮಗೆ. ಓಕೆ. ಸೊ ಸ್ನೇಹಿತರೆ, ಇದಾಗಿತ್ತು ಚಿತ್ರಲ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.